ಹಾಯ್ ಎವ್ರಿವನ್. ಸಾಂಗ್ ಆಫ್ ಯೂತ್ ನಮ್ಮ APJ ಅಬ್ದುಲ್ ಕಲಾಂ ಅವರು ಬರೆದಿರ್ತಕ್ಕಂತಹ ತುಂಬಾನೇ ಬ್ಯೂಟಿಫುಲ್ ಪೋಯಮ್ ಆಗಿದೆ. ಈ ಒಂದು ಟೈಟಲ್ ಅಲ್ಲೇ ಯೂತ್ ಅಂತಕ್ಕಂತಹ ಒಂದು ಪದವನ್ನು ನಾವು ಗಮನಿಸ್ತಾ ಇದ್ದೇವೆ. ಯೂತ್ ಅಂದ್ರೆ ಯುವ ಜನತೆ ಅಂತೇಳಿ ನಾವು ಕರಿಬಹುದಾಗಿದೆ. ಸೊ ಯುವ ಜನತೆಗೆ ಒಂದು ಪೋಯಮ್ ಅಂತೇಳಿ ನಾವು ಈ ಒಂದು ಟೈಟಲ್ ಅನ್ನ ಅರ್ಥ ಮಾಡ್ಕೋಬಹುದು, ಅಥವಾ ಯುವ ಜನತೆಯ ಒಂದು ಪೋಯಮ್ ಅಂತ. ಸೊ ನೋಡಿ, ಟೈಟಲ್ ಅಲ್ಲೇ ಇರೋ ಒಂದು ಯುವ ಅಂತಕ್ಕಂಥ ಒಂದು ಪದ ಏನಿದೆಯೋ ಇದರ ಅರ್ಥ ಏನಪ್ಪಾ ಅಂದ್ರೆ ನಮ್ಮ APJ ಅಬ್ದುಲ್ ಕಲಾಂ ಅವರು ಅಂದ್ರೆ ಈ ಒಂದು ಪೋಯಮ್ ಅನ್ನು ಬರೆದಿರ್ತಕ್ಕಂತಹ ನಮ್ಮ ಮಾಜಿ ರಾಷ್ಟ್ರಪತಿಗಳು ನಮ್ಮ ದೇಶದ ಯುವಕರಿಗೆ ಒಂದು ಕರೆಯನ್ನ ಕೊಡ್ತಾ ಇದ್ದಾರೆ. ಆ ಕರೆ ಯಾವುದಪ್ಪ ಅಂದ್ರೆ ನಮ್ಮ ದೇಶದ ಭವ್ಯ ಭವಿಷ್ಯತ್ತಿಗಾಗಿ ನಾವೆಲ್ಲರೂ ಕೂಡ ಕಷ್ಟಪಟ್ಟು ಕೆಲಸವನ್ನ ಮಾಡಬೇಕು, ನಮ್ಮ ದೇಶವನ್ನ ಮುಂದುವರಿದಂತಹ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು, ಅದಕ್ಕಾಗಿ ನಾವೆಲ್ಲರೂ ಕೂಡ ಕಷ್ಟಪಡಬೇಕು ಅಂತಕ್ಕಂತಹ ಕರೆಯನ್ನ ಅವರು ಈ ಒಂದು ಪೋಯಮಲ್ಲಿ ಕೊಡ್ತಾ ಹೋಗ್ತಾರೆ. ಮೊದಲಿಗೆ ನಾವು ಈ ಒಂದು ಪೋಯಮ್ನ ಸಮರಿಯನ್ನ ನೋಡ್ತೇವೆ, ನಂತರದಲ್ಲಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ಯಾರು ಕೂಡ ಈ ಒಂದು ಪೋಯಮನ್ನು ಮಿಸ್ ಮಾಡ್ಕೊಳ್ದೇನೆ ಕಂಪ್ಲೀಟ್ ಆಗಿರ್ತಕ್ಕಂತಹ ಸಮರಿಯನ್ನು ಮತ್ತು ಪೋಯಮನ್ನು ಕಲಿತುಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಫಸ್ಟ್ ಪಾಯಿಂಟ್ ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ. ದಿಸ್ ಪೋಯಮ್ ಬೈ ಡಾಕ್ಟರ್ APJ ಅಬ್ದುಲ್ ಕಲಾಂ. ಮೊದಲಿಗೆ ಹೇಳಿದಾಗೆ ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂಥವ್ರು ನಮ್ಮ APJ ಅಬ್ದುಲ್ ಕಲಾಂ ಅವರು. ಈಸ್ ಅಬೌಟ್ ದ ಪವರ್ ಆಫ್ ಆನ್ ಇಗ್ನೈಟೆಡ್ ಸೋಲ್. ನೋಡಿ ಯಾವುದರ ಬಗ್ಗೆ ಇದೆ ಅಂದರೆ ಒಂದು ಇಗ್ನೈಟೆಡ್ ಸೋಲ್. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಇಗ್ನೈಟೆಡ್ ಸೋಲ್ ಅಂದರೆ ಆಲ್ರೆಡಿ ಒಂದು ಜಾಗೃತಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ಜಾಗೃತ ಮನಸ್ಸು ಅಂತೇಳಿ ಅರ್ಥ ಮಾಡ್ಕೋಬಹುದು. ಅಂದರೆ ಭವ್ಯ ಭವಿಷ್ಯತ್ತಿನ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತಕ್ಕಂತಹ, ಅದರ ಮಹತ್ವವನ್ನು ಅರಿತಿರ್ತಕ್ಕಂತಹ ಮನಸ್ಸು ಅಂತೇಳಿ ನಾವು ತಿಳ್ಕೋಬೇಕು. ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ಅ ಗ್ರೇಟ್ ವಿಷನ್. ಎಸ್, ಮತ್ತೊಂದೇನಪ್ಪ ಅಂದರೆ ಗ್ರೇಟ್ ವಿಷನ್ ಫಾರ್ ಇಂಡಿಯಾಸ್ ಡೆವಲಪ್ಮೆಂಟ್. ನಮ್ಮ ಭಾರತ ದೇಶವು ಮುಂದುವರಿದಂತಹ ಅಥವಾ ಬೆಳವಣಿಗೆಯನ್ನು ಹೊಂದುವಂತಹ ರಾಷ್ಟ್ರ ಆಗಬೇಕು, ಇದರ ಒಂದು ಗ್ರೇಟ್ ವಿಷನ್. ವಿಷನ್ ಅಂದರೆ ಇಲ್ಲಿ ನಾವು ಮುನ್ನೋಟ ಅಥವಾ ದೃಷ್ಟಿಕೋನ ಅಂತೇಳಿ ಕರಿಬಹುದಾಗಿದೆ. ಸೊ ಇಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ದೂರದೃಷ್ಟಿಯನ್ನು ಹೊಂದಿರತಕ್ಕಂತಹ ಅಂದರೆ ದೇಶದ ಭವಿಷ್ಯತ್ತಿನ ಒಂದು ಪ್ರಗತಿಗೋಸ್ಕರ ಅಂತಹ ಒಂದು ಇಗ್ನೈಟೆಡ್ ಸೋಲ್ ಕುರಿತು ಈ ಒಂದು ಪೋಯಮನ್ನು ನಮ್ಮ ರೈಟರ್ ಬರಿತಾ ಇದ್ದಾರೆ. ದಿಸ್ ಪೋಯಮ್ ಶೋಸ್ ದ ಫೇತ್ ಡಾಕ್ಟರ್ ಕಲಾಂ ಹ್ಯಾಡ್ ಆನ್ ದ ಯೂತ್ ಆಫ್ ಅವರ್ ನೇಷನ್. ಈ ಒಂದು ರಾಷ್ಟ್ರದಲ್ಲಿರ್ತಕ್ಕಂತಹ ಯುವ ಜನತೆಯ ಒಂದು ಶಕ್ತಿ ಅಂತಕ್ಕಂಥದ್ದು ಎಷ್ಟಿದೆ, ಮತ್ತು ಯುವ ಜನತೆ ಏನಾದರೂ ಮನಸ್ಸು ಮಾಡಿದರೆ ನಮ್ಮ ದೇಶದ ಒಂದು ಭವಿಷ್ಯವನ್ನೇ ಬದಲಾಯಿಸ್ತಕ್ಕಂತಹ ಶಕ್ತಿ ಇದೆ ಅಂತಕ್ಕಂತಹ ಒಂದು ಫೇತನ್ನು ಅಂದರೆ ನಂಬಿಕೆಯನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೊಂದಿದ್ರು. ಅದನ್ನೇ ಈ ಒಂದು ಪೋಯಮ್ ಮೂಲಕ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. He believed that it is the youth who have the power to change the future of our country. ಎಷ್ಟೊಂದು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಒಂದು ವೇಳೆ ಯುವ ಜನತೆ ಮನಸ್ಸು ಮಾಡಿದ್ದೇ ಆದರೆ ಪವರ್ ಟು ಚೇಂಜ್ ಅಂದರೆ ಹ್ಯಾವ್ ದ ಪವರ್ ಟು ಚೇಂಜ್ ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ, ನಮ್ಮ ದೇಶದ ಭವಿಷ್ಯವನ್ನೇ ಬದಲಾಯಿಸಬಲ್ಲರು ಈ ಯುವ ಜನತೆ ಅಂತಕ್ಕಂತಹದ್ದನ್ನು ನಮ್ಮ ರೈಟರ್ ಹೇಳ್ತಾ ಇದ್ದಾರೆ, ಮತ್ತು ಅವರು ಬಿಲೀವ್ಡ್ ನಂಬ್ತಾ ಇದ್ದಾರೆ. ಕಲಾಂ ಎಕ್ಸ್ಪ್ಲೇನ್ಸ್ to us what should be the youth's ideals and goals should be. ಎಸ್, ನಮ್ಮ ಕಲಾಂ ಅವರು ಏನು ಹೇಳ್ತಿದ್ದಾರೆ, ಯುವಕರಾಗಿರ್ತಕ್ಕಂಥವರು ನಾವುಗಳು ಎಂತಹ ಐಡಿಯಲ್ಸ್ ಅಥವಾ ಗುರಿಗಳನ್ನು ಇಟ್ಕೊಂಡಿರಬೇಕು, ಗೋಲ್ಸನ್ನು ಇಟ್ಕೊಂಡಿರಬೇಕು, ನಮ್ಮ ಮುನ್ನೋಟ ಹೇಗಿರಬೇಕು, ಮಾದರಿಗಳು ಏನಿರಬೇಕು ಅಂತಕ್ಕಂಥದ್ದನ್ನು ಈ ಪೋಯಮಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಅಕಾರ್ಡಿಂಗ್ ಟು ಹಿಮ್ ದ ಯೂತ್ ಹ್ಯಾವ್ ಪವರ್ ಆ್ಯಂಡ್ ಎಬಿಲಿಟಿ ಟು ಅಚೀವ್ ಎನಿಥಿಂಗ್. ಎಸ್, ಅಬ್ದುಲ್ ಕಲಾಂ ಅವರ ಪ್ರಕಾರ ಈ ಒಂದು ಯುವ ಜನತೆ ಮನಸ್ಸು ಮಾಡಿದ್ದೇ ಆದರೆ ಅವ್ರಿಗೆ ಸಾಕಷ್ಟು ಪವರ್ ಕೂಡ ಇದೆ. ಹ್ಯಾವ್ ಪವರ್ ಅಂದರೆ ಯುವ ಜನತೆಯಲ್ಲಿ ಶಕ್ತಿ ಇದೆ, ಎಬಿಲಿಟಿ ಕೂಡ ಇದೆ. ಸೊ ಮರೀದೇನೆ ನಾವೆಲ್ಲರೂ ಕೂಡ ಶ್ರಮಪಟ್ಟು ದೇಶದ ಒಂದು ಡೆವಲಪ್ಮೆಂಟ್ಗೋಸ್ಕರ ನಾವೇನು ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಅಂತಕ್ಕಂತಹ ಮೆಸೇಜನ್ನು ಇಲ್ಲಿ ಅವರು ಕೊಡ್ತಾ ಇದ್ದಾರೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಈ ಒಂದು ಪೋಯಮ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡ್ತಾ ಹೋಗೋಣ. ನೋಡಿ, ಇದೇ ರೀತಿ ನಿಮ್ಮ ಒಂದು ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಅನೇಕ ಪಾಠಗಳನ್ನು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡಿ ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗ್ತಾ ಇದೆ. ಸೊ ಮರೆಯದೆ ಎಲ್ಲರೂ ಕೂಡ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಎಲ್ಲ ಒಂದು ಲಿಟ್ರೇಚರ್ ವಿಡಿಯೋಗಳನ್ನು ಸುಲಭವಾಗಿ ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ಪೋಯಮ್ನ ಫಸ್ಟ್ ಸ್ಟಾಂಜವನ್ನು ನೋಡೋಣ. ಆಸ್ ಎ ಯಂಗ್ ಸಿಟಿಜನ್ ಆಫ್ ಇಂಡಿಯಾ, armed with technology, knowledge and love for my nation, I realize small aim is a crime. ಎಷ್ಟೊಂದು ಅದ್ಭುತವಾಗಿ ಹೇಳ್ತಾರೆ ನೋಡಿ ನಮ್ಮ ಪೊಯೆಟ್. ಆಸ್ ಎ ಯಂಗ್ ಸಿಟಿಜನ್ ಆಫ್ ಇಂಡಿಯಾ ಅಂದರೆ ಈ ದೇಶದ ಒಬ್ಬ ಯಂಗ್ ಪ್ರಜೆಯಾಗಿ, ಆರ್ಮ್ಡ್ ವಿತ್ ಟೆಕ್ನಾಲಜಿ ಅಂದರೆ
ಈಗೇನೋ ನಾವು ಟೆಕ್ನಾಲಜಿ ತುಂಬ ಡೆವಲಪ್ ಆಗಿದೆ ಅಲ್ವಾ, ಸೊ ಇಂತಹ ಸೌಲಭ್ಯಗಳನ್ನು ಪಡೀತಾ ಇದ್ವಿ. ಅದ್ರ ಜೊತೆಗೆ ನಾಲೆಡ್ಜ್, ಒಂದು ಜ್ಞಾನದ ಜಗತ್ತು ಇದಾಗಿದೆ. ಆ್ಯಂಡ್ ಲವ್ ಫಾರ್ ಮೈ ನೇಷನ್, ನನ್ನ ದೇಶದ ಮೇಲೆ ನನಗೆ ಪ್ರೀತಿ ಇದೆ, ಅಭಿಮಾನ ಇದೆ. ಐ ರಿಯಲೈಸ್, ನನಗೆ ಅರ್ಥ ಆಗುತ್ತೆ, ಸ್ಮಾಲ್ ಏಮ್ ಈಸ್ ಎ ಕ್ರೈಮ್, ಸಣ್ಣ ಗುರಿಯನ್ನು ಹೊಂದಿರತಕ್ಕಂಥದ್ದು ಒಂದು ಅಪರಾಧ ಅಂತೇಳಿ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ದಾರೆ. ಅಂದರೆ ನಾವುಗಳು, ಅಂದರೆ ಯುವಕರಾಗಿರ್ತಕ್ಕಂಥವ್ರು ನಾವೇನು ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಕೋಬೇಕು, ಅದಕ್ಕಾಗಿ ಶ್ರಮ ಪಡಬೇಕು ಅಂತೇಳಿ ಅವರು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಹಾಗಾಗಿನೇ ಸ್ಮಾಲ್ ಏಮ್ ಈಸ್ ಎ ಕ್ರೈಮ್ ಅಂತಕ್ಕಂತಹ ಈ ಒಂದು ಪದ ಏನಿದೆನೋ, ಈ ಸೆಂಟೆನ್ಸ್ ಏನಿದೆನೋ ತುಂಬಾ ಫೇಮಸ್ ಆಗಿದೆ ವಿದ್ಯಾರ್ಥಿಗಳೇ. ನೋಡಿ, ಈಗ ನಾವು ಜ್ಞಾನವನ್ನು ಪಡೆದೇ ಇದ್ದರೆ ಅದೊಂದು ಕ್ರೈಮ್ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ರೈಟರ್ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಲವ್ ಫಾರ್ ಮೈ ನೇಷನ್, ನನ್ನ ದೇಶದ ಕುರಿತು ನನಗೆ ಪ್ರೀತಿ ಅಭಿಮಾನಗಳು ಇರಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸ್ಟಾಂಜ ನೋಡಿ, ಸೆಕೆಂಡ್ ಸ್ಟಾಂಜ. ಐ ವಿಲ್ ವರ್ಕ್ ಆ್ಯಂಡ್ ಸ್ವೆಟ್ ಫಾರ್ ಅ ಗ್ರೇಟ್ ವಿಷನ್, ದ ವಿಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಇಂಟು ಎ ಡೆವಲಪ್ಡ್ ನೇಷನ್ ಪವರ್ಡ್ ಬೈ ಎಕನಾಮಿಕ್ ಸ್ಟ್ರೆಂತ್ ವಿತ್ ವ್ಯಾಲ್ಯೂ ಸಿಸ್ಟಮ್. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ. ಐ ವಿಲ್ ವರ್ಕ್, ನಾನು ಕಷ್ಟಪಟ್ಟು ಕೆಲಸ ಮಾಡ್ತೇನೆ. ಸ್ವೆಟ್ ಅಂದರೆ ಬೆವರನ್ನು ಸುರಿಸ್ತೇನೆ. ಯಾವುದಕ್ಕೆ ಅಂದರೆ ಫಾರ್ ಎ ಗ್ರೇಟ್ ವಿಷನ್. ಎಸ್, ತುಂಬ ಒಂದು ಮುನ್ನೋಟಕ್ಕಾಗಿ, ದೇಶದ ಒಳ್ಳೆಯ ಭವಿಷ್ಯತ್ತಿಗಾಗಿ ನಾನು ಹಾರ್ಡ್ ವರ್ಕ್ ಮಾಡ್ತೇನೆ, ಬೆವರನ್ನು ಸುರಿಸಲಿಕ್ಕೂ ಕೂಡ ರೆಡಿ ಇದ್ದೇನೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ದ ವಿಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ನಮ್ಮ ದೇಶವನ್ನು ಒಂದು ಬದಲಾವಣೆ ಮಾಡ್ತಕ್ಕಂಥದ್ದು. ಅಂದರೆ ಏನು ಬಡತನದಲ್ಲಿ ನಮ್ಮ ದೇಶ ನಲುಗ್ತಾ ಇದ್ದೇನೋ ಇದನ್ನು ಡೆವಲಪ್ಡ್ ಕಂಟ್ರಿಯಾಗಿ ನಾವು ಮಾಡಬೇಕಾಗಿದೆ. ಇಂಟು ಎ ಡೆವಲಪ್ಡ್ ನೇಷನ್ ಪವರ್ಡ್ ಬೈ ಎಕನಾಮಿಕ್ ಸ್ಟ್ರೆಂತ್. ಎಸ್, ಯಾವುದೇ ಒಂದು ದೇಶಕ್ಕೆ ಆರ್ಥಿಕತೆ ಅಂತಕ್ಕಂಥದ್ದು ಬಹಳನೇ ಮುಖ್ಯ ಆಗುತ್ತೆ. ಸೊ ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಈ ಒಂದು ಎಕನಾಮಿಕ್ ಸ್ಟ್ರೆಂತ್ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಬೇಕು, ದೇಶವನ್ನು ಕಟ್ಟಬೇಕು ಅಂತಕ್ಕಂಥದ್ದನ್ನು ಪೋಯೆಟ್ ಈ ಒಂದು ಸ್ಟಾಂಜದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಥರ್ಡ್ ಸ್ಟಾಂಜ. I am one of the citizens of the billion, only the vision will ignite the billion souls, it has entered into me. ಎಸ್, ಇಲ್ಲಿ ನೋಡಿ, ಐ ಆಮ್ ಒನ್ ಆಫ್ ದ ಸಿಟಿಜನ್ಸ್ ಆಫ್ ದ ಬಿಲಿಯನ್ ಗಂಟ್ಲೆ ಪ್ರಜೆಗಳು ಈ ದೇಶದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಐ ಆಮ್ ಒನ್ ಆಫ್ ಅಂದರೆ ನಾನು ಕೂಡ ಒಬ್ಬ ಪ್ರಜೆಯಾಗಿದ್ದೇನೆ. ಓನ್ಲಿ ದ ವಿಷನ್ ವಿಲ್ ಇಗ್ನೈಟ್ ದ ಬಿಲಿಯನ್ ಸೋಲ್ಸ್. ಎಸ್ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವಿಷನ್ ಅಂದರೆ ದೃಷ್ಟಿಕೋನ ಅಂತಕ್ಕಂಥದ್ದು ಇರಬೇಕು. ಅಂದರೆ ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಇರಬೇಕು. ನಮ್ಮ ದೇಶದ ಭವಿಷ್ಯತ್ತನ್ನು ಅದ್ಭುತವಾಗಿ ಮಾಡ್ತಕ್ಕಂತಹ ಒಂದು ಮುನ್ನೋಟ ಎಲ್ರಿಗೂ ಇರಬೇಕು. ಅಂದಾಗನೇ ಇಗ್ನೈಟ್ ಅಂದರೆ ಆ ಒಂದು ಆಸೆ ಇದ್ದರೆ ಅದೊಂದು ಬೆಳಕಿನ ಕಿಚ್ಚಿನ ಥರ ಹರಡ್ತಾ ಹೋಗುತ್ತೆ. ಅಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ಆಕಾಂಕ್ಷೆ ಅಂತಕ್ಕಂಥದ್ದು ಮೂಡುತ್ತೆ ಅಂತೇಳಿ ರೈಟರ್ ಹೇಳ್ತಾ ಇದ್ದಾರೆ. ಇಟ್ ಹ್ಯಾಸ್ ಎಂಟರ್ಡ್ ಇನ್ ಟು ಮೀ. ಎಸ್, ಅಂತಹ ಒಂದು ಇಗ್ನೈಟ್ ಏನಿದೆನೋ ನನ್ನನ್ನು ಆವರಿಸಿಕೊಂಡು ಬಿಟ್ಟಿದೆ. ಅಂದರೆ ನನ್ನಲ್ಲಿ ಈಗ ಬಂದಿದೆ, ನಾನು ಶ್ರಮವನ್ನು ಪಡಲಿಕ್ಕೆ ರೆಡಿ ಇದ್ದೇನೆ ಅಂತಕ್ಕಂಥದ್ದನ್ನು, ಅಂದರೆ ದೇಶಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳಿಕ್ಕೆ ರೆಡಿ ಇರತಕ್ಕಂಥದ್ದನ್ನು ಈ ಒಂದು ಸಾಲುಗಳಲ್ಲಿ ಪೋಯೆಟ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸಾಲುಗಳನ್ನು ಗಮನಿಸೋಣ. The ignited soul compared to any resource is the most powerful resource on the earth, above the earth and under the earth. ಎಸ್, ಪ್ರತಿಯೊಬ್ಬರಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿಯ ಬಗ್ಗೆ ಇಲ್ಲಿ ಪೋಯೆಟ್ ಹೇಳ್ತಾ ಹೋಗ್ತಾರೆ. ದ ಇಗ್ನೈಟೆಡ್ ಸೋಲ್ ಅಂದರೆ ಯಾರು ಮುಂದಿನ ಭವಿಷ್ಯದ ಬಗ್ಗೆ ಕನಸುಗಳನ್ನು ಹೊಂದಿರ್ತಾನೋ, ಎಚ್ಚರಗೊಂಡಿರ್ತಾನೋ ಅಂತಹ ವ್ಯಕ್ತಿಯನ್ನು ಕಂಪೇರ್ ಟು ಎನಿ ರಿಸೋರ್ಸ್. ಒಂದು ರಿಸೋರ್ಸ್ ಅಂದರೆ ಇಲ್ಲಿ ನಾವು ಸಂಪತ್ತು ಅಂತ ಕರೀಬಹುದು. ಒಂದು ಸಂಪತ್ತಿಗೆ ಅವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಈಸ್ ದ ಮೋಸ್ಟ್ ಪವರ್ಫುಲ್ ರಿಸೋರ್ಸ್. ಅಂತಿಂಥ ಸಂಪತ್ತಲ್ಲ, ಮೋಸ್ಟ್ ಪವರ್ಫುಲ್, ಶಕ್ತಿಶಾಲಿಯಾಗಿರ್ತಕ್ಕಂತಹ ಒಂದು ರಿಸೋರ್ಸ್ ಅದಾಗಿರುತ್ತೆ. ಆನ್ ದ ಅರ್ತ್, ಭೂಮಿಯ ಮೇಲಿರ್ತಕ್ಕಂತಹ ಅನೇಕ ಸಂಪತ್ತುಗಳೇನಿದಾವೋ ಅದರಲ್ಲಿ ಈ ಒಂದು ಇಗ್ನೈಟೆಡ್ ಸೋಲ್ ಅಂತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು. ಅಬೌವ್ ದ ಅರ್ತ್ ಆ್ಯಂಡ್ ಅಂಡರ್ ದ ಅರ್ತ್, ಕೇವಲ ಭೂಮಿ ಮೇಲೆ ಮಾತ್ರ ಅಲ್ಲ, ಏನು ಭೂಮಿಯ ಕೆಳಗಡೆ ಖನಿಜಾಂಶಗಳು, ವಜ್ರ, ಬಂಗಾರ, ಈ ರೀತಿಯ ಸಂಪತ್ತು ಏನಿದೆನೋ ಅಮೂಲ್ಯವಾಗಿರ್ತಕ್ಕಂಥದ್ದು, ಅದಕ್ಕಿಂತ ಹೆಚ್ಚಿನ ವ್ಯಾಲ್ಯೂವನ್ನು ಹೊಂದಿರತಕ್ಕಂಥದ್ದು ಯಾವುದಪ್ಪ ಅಂದರೆ ಇಗ್ನೈಟೆಡ್ ಸೋಲ್. ಅಂದರೆ ಎಚ್ಚರಗೊಂಡಿರ್ತಕ್ಕಂತಹ ಒಂದು ಮನಸ್ಸು, ದೇಶವನ್ನು ಕುರಿತು ಆಲೋಚಿಸ್ತಕ್ಕಂತಹ ಒಂದು ಮನಸ್ಸು ಅಂತಕ್ಕಂಥದ್ದನ್ನು ಪೋಯೆಟ್ ಅವರು ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದಿನ ಸ್ಟಾಂಜ. I will keep the lamp of knowledge burning to achieve the vision developed India. If we work and sweat for the great vision with ignited minds, the transformation leading to the birth of vibrant developed India will happen. ಎಸ್ ನೋಡಿ ವಿದ್ಯಾರ್ಥಿಗಳೇ,
ಮೊದಲನೇ ಸಾಲಲ್ಲಿ ಏನು ಹೇಳ್ತಿದ್ದಾರೆ, ಐ ವಿಲ್ ಕೀಪ್ ದ ಲ್ಯಾಂಪ್ ಆಫ್ ನಾಲೆಡ್ಜ್ ಬರ್ನಿಂಗ್. ನನ್ನ ಒಂದು ಜ್ಞಾನಕ್ಕಾಗಿ ಹಂಬಲಿಸ್ತಕ್ಕಂತಹ ಮನಸ್ಸೇನಿದೆನೋ ಅದನ್ನು ನಾನು ಹಾಗೆ ಇಟ್ಕೊಳ್ತೇನೆ. ಅಂದರೆ ಯಾವೆಲ್ಲ ಜ್ಞಾನ ಬರುತ್ತೋ ಅದೆಲ್ಲವನ್ನು ಕೂಡ ಪಡ್ಕೊಳ್ತೇನೆ. ಜ್ಞಾನ ಇದ್ದರೆ ಮಾತ್ರ ನಮ್ಮ ದೇಶವನ್ನು ನಾವು ಮುನ್ನಡೆಸಲಿಕ್ಕೆ ಸಾಧ್ಯ. ಹಾಗಾಗಿ ನಮಗೆ ಜ್ಞಾನದ ಅವಶ್ಯಕತೆ ಇದೆ ಟು ಅಚೀವ್ ದ ವಿಷನ್. ಆ ಒಂದು ದೃಷ್ಟಿಕೋನವನ್ನು ಅಥವಾ ಮುನ್ನೋಟವನ್ನು ಅಥವಾ ಗುರಿಯನ್ನು ನಾವು ತಲುಪಬೇಕು ಅಂದರೆ ನಮ್ಮಲ್ಲಿ ಒಂದು ಸಾಕಷ್ಟು ಜ್ಞಾನ ಇರಬೇಕು. ಆ ಜ್ಞಾನದ ಒಂದು ಲ್ಯಾಂಪನ್ನು ನಾವೇನು ಮಾಡಬೇಕು, ಐ ವಿಲ್ ಕೀಪ್ ದ ಲ್ಯಾಂಪ್ ಅಂದರೆ ಅದನ್ನು ಯಾವಾಗಲೂ ಕೂಡ ಹೊತ್ತಿಸಿರ್ತೇನೆ, ಅದು ಉರಿತಾನೆ ಇರಬೇಕು. ನಾವು ನಿರಂತರವಾಗಿ ಜ್ಞಾನವನ್ನು ಸಂಪಾದಿಸ್ತಾನೇ ಇರಬೇಕು ಅಂಥೇಳಿ ಅಬ್ದುಲ್ ಕಲಾಂ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಡೆವಲಪ್ಡ್ ಇಂಡಿಯಾ, ನಮ್ಮ ಗುರಿ ಏನಿದೆನೋ ಯಾವುದು ಅಂದರೆ ಡೆವಲಪ್ಡ್ ಇಂಡಿಯಾ, ಅದನ್ನು ತಲುಪಲಿಕ್ಕೆ ಸಾಧ್ಯ ಅಂಥೇಳಿ ಹೇಳ್ತಾ ಇದ್ದಾರೆ. ಇಫ್ ವಿ ವರ್ಕ್ ಆ್ಯಂಡ್ ಸ್ವೆಟ್ ಫಾರ್ ದ ಗ್ರೇಟ್ ವಿಷನ್. ಇದಕ್ಕಾಗಿ ನಾವೆಲ್ಲರೂ ಕಷ್ಟಪಟ್ಟಿದ್ದೇ ಆದರೆ, ಸ್ವೆಟ್ ಬೆವರನ್ನು ಸುರಿಸಿದ್ದೇ ಆದರೆ ಈ ಒಂದು ದೃಷ್ಟಿಕೋನಕ್ಕಾಗಿ ವಿತ್ ಇಗ್ನೈಟೆಡ್ ಮೈಂಡ್ಸ್ ಅಂದರೆ ಜಾಗೃತಗೊಂಡಿರ್ತಕ್ಕಂತಹ ಒಂದು ಮನಸ್ಸಿನ ಮೂಲಕ ನಾವೆಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂದಾಗ the transformation leading to the birth of vibrant developed India will happen. ನಾವೇನು ಕನಸನ್ನು ಕಾಣ್ತಾ ಇದ್ದೀವೋ ಮುಂದುವರಿದಿರ್ತಕ್ಕಂತಹ ರಾಷ್ಟ್ರವಾಗಿ ನಮ್ಮ ಭಾರತ ದೇಶ ಬದಲಾಗಬೇಕು ಅಂತಕ್ಕಂತಹ ಒಂದು ಮಹಾನ್ ಮುನ್ನೋಟವನ್ನು ನಾವೆಲ್ಲರೂ ಕನಸನ್ನು ಕಾಣ್ತಾ ಇದ್ದೇವೋ, ನಾವೆಲ್ಲರೂ ಶ್ರಮ ಪಟ್ಟಿದ್ದೆ ಆದರೆ ಮಾತ್ರ ಈ ಒಂದು ಬದಲಾವಣೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ರೈಟರ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮೂಲಕ ನಮ್ಮನ್ನೆಲ್ಲರನ್ನು ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ. ಶ್ರಮಕ್ಕಾಗಿ, ಈ ದೇಶದ ಪ್ರಗತಿಗಾಗಿ ಒಂದು ಮಾರ್ಗದರ್ಶನವನ್ನು ಅವರು ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಇನ್ನು ಕೊನೆಯ ಸ್ಟಾಂಜ, ಐ ಪ್ರೇ ದ ಆಲ್ ಮೈಟಿ. ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಅಂತೇಳಿ ಕಲಾಂ ಅವರು ಹೇಳ್ತಾ ಇದ್ದಾರೆ. ಏನಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ ನೋಡಿ, ಮೇ ದ ಡಿವೈನ್ ಪೀಸ್ ವಿತ್ ಬ್ಯೂಟಿ ಎಂಟರ್ ಇನ್ ಟು ಅವರ್ ಪೀಪಲ್, ಹ್ಯಾಪಿನೆಸ್ ಆ್ಯಂಡ್ ಗುಡ್ ಹೆಲ್ತ್ ಬ್ಲಾಸಮ್ ಇನ್ ಅವರ್ ಬಾಡೀಸ್, ಮೈಂಡ್ಸ್ ಆ್ಯಂಡ್ ಸೋಲ್ಸ್. ವಿದ್ಯಾರ್ಥಿಗಳು ನೋಡಿ, ಮೇ ದ ಡಿವೈನ್ ಪೀಸ್ ಅಂದರೆ ನಮ್ಮೆಲ್ಲರಲ್ಲೂ ಕೂಡ ಒಂದು ಪ್ರಶಾಂತತೆ ಆವರಿಸಿಕೊಳ್ಬೇಕು, ಅಂದರೆ ನಮ್ಮ ಮನಸ್ಸು ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಪೀಸ್ ಅಂದರೆ ಶಾಂತಿ ಅಂತೇಳಿ. ವಿತ್ ಬ್ಯೂಟಿ ಎಂಟರ್ ಇನ್ ಟು ಅವರ್ ಪೀಪಲ್. ಬ್ಯೂಟಿ ಸೌಂದರ್ಯ ಅಂತಕ್ಕಂಥದ್ದು ನಮ್ಮ ಪೀಪಲ್ ಅಂದರೆ ಜನರಲ್ಲಿ ಬರಬೇಕು. ಅದರ ಜೊತೆಗೆ ಹ್ಯಾಪಿನೆಸ್ ಆ್ಯಂಡ್ ಗುಡ್ ಹೆಲ್ತ್ ಬ್ಲಾಸಮ್ ಇನ್ ಅವರ್ ಬಾಡೀಸ್. ಹ್ಯಾಪಿನೆಸ್ ನಮ್ಮೆಲ್ಲರಲ್ಲಿ ಸಂತೋಷ ಇರಬೇಕು, ಮತ್ತು ಗುಡ್ ಹೆಲ್ತ್ ಅಂದರೆ ಒಳ್ಳೆಯ ಆರೋಗ್ಯ ನಮ್ಮೆಲ್ಲರಲ್ಲೂ ನಮ್ಮ ದೇಹದಲ್ಲಿ ಇರಬೇಕು. ದೇಹ ಸ್ಟ್ರಾಂಗ್ ಇದ್ದರೆ ನಮ್ಮ ಮನಸ್ಸು ಕೂಡ ಸ್ಟ್ರಾಂಗ್ ಆಗಿರುತ್ತೆ, ನಮ್ಮ ಆತ್ಮವು ಕೂಡ ಸ್ಟ್ರಾಂಗ್ ಆಗಿರುತ್ತೆ. ನಾವೆಲ್ಲರೂ ಕೂಡ ಈ ಆತ್ಮ ಮತ್ತು ದೇಹಗಳನ್ನು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ ಈ ದೇಶಕ್ಕೆ ನಾವು ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಅಂಥೇಳಿ ಈ ಒಂದು ಪೋಯಮನ್ನು ನಮ್ಮ ಪೊಯಿಟ್ ಅಥವಾ ರೈಟರ್ ಅವರು ಮುಗಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಆ ಒಂದು ಟೈಟಲ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.